ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ. ಆಹಾರಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ಇವತ್ತು ನಾನು ಮನೆಯಲ್ಲಿಯೇ ಸುಲಭವಾಗಿ ಧನಿಯಾ ಪೌಡರ್ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಆಹಾರಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗಿದ್ರೆ ಬನ್ನಿ ಈ ಧನಿಯಾ ಪೌಡರ್ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನೋಡಿ, ಗ್ಯಾಸ್ ಮೇಲೆ ಒಂದು ಕಬ್ಬಿಣದ ಕಡಾಯಿಯನ್ನು ಇಟ್ಕೊಂಡಿದ್ದೀನಿ. ಅದರಲ್ಲಿ 2 ಕಪ್ಪಷ್ಟು ಧನಿಯಾ ಕಾಳನ್ನು ಹಾಕಿ ನಾನು ಇಲ್ಲಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ನಾವು ಇದನ್ನು ಹುರಿಬೇಕು. ಯಾವುದೇ ಕಾರಣಕ್ಕೂ ಉರಿಯನ್ನು ಹೆಚ್ಚು ಮಾಡಲಿಕ್ಕೆ ಹೋಗಬೇಡಿ. ಸಣ್ಣ ಉರಿಯಲ್ಲಿ ನಾವು ಇದನ್ನು ನಿಧಾನಕ್ಕೆ ಹುರ್ಕೋಬೇಕಾಗತ್ತೆ. ಇದು ಇವಾಗ ಹುರಿದಾಗಿದೆ. ಇದನ್ನು ಒಂದು ಪ್ಲೇಟ್ನಲ್ಲಿ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಇದು ತಣ್ಣಗಾಗಬೇಕು. ನಂತರ ನಾವು ಇದನ್ನು ಪೌಡ್ರ್ ಮಾಡ್ಕೋಬೇಕು. ಈಗ ಅದೇ ಕಡಾಯಿಯಲ್ಲಿ ನಾನು 3 ಕಡ್ಡಿ ಕರಿಬೇವನ್ನು ಹಾಕಿ ಇದು ಕೂಡ ಗರಿ ಗರಿಯಾಗುವವರೆಗೂ ಸಣ್ಣ ಉರಿಯಲ್ಲಿನೇ ಹುರ್ಕೋಬೇಕಾಗತ್ತೆ. ಇದು ಕೂಡ ಚೆನ್ನಾಗಿ ಗರಿ ಗರಿಯಾಗುವವರೆಗೂ ಹುರ್ಕೋಬೇಕು. ಇದು ಕೂಡ ಈಗ ಹುರಿದಾಗಿದೆ. ಇದನ್ನು ಒಂದು ಅದೇ ಪ್ಲೇಟ್ನಲ್ಲಿ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಇವಾಗ ಅದೇ ಕಡಾಯಿಗೆ ನಾನು ಅರ್ಧ ಟೀ ಸ್ಪೂನಷ್ಟು ಮೆಂತೆ, 1 ಟೀ ಸ್ಪೂನಷ್ಟು ಸಾಸಿವೆಯಲ್ಲಿ ಹಾಕಿ ಇದು ಕೂಡ ಸಾಸಿವೆ ಚಟಪಟ ಆಗುವವರೆಗೂ ನಾವು ಇದನ್ನು ಹುರಿಬೇಕು. ಇದು ಕೂಡ ಹುರಿದಾಗಿದೆ. ಸಾಸಿವೆ ಚಟಪಟ ಆಗ್ತಾಯಿದೆ. ಅದೇ ಪ್ಲೇಟ್ನಲ್ಲಿ ಇದನ್ನು ಕೂಡ ನಾನು ತೆಗೆದಿಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇದು ಕರಿಬೇವು ಕೂಡ ಗರಿ ಗರಿಯಾಗಿದೆ. ಮತ್ತು ಧನಿಯಾ ಕಾಳು ನೋಡಿ, ಈ ರೀತಿ ಪ್ರೆಸ್ ಮಾಡಿದಾಗ ಬೇಳೆ ಥರ ಆಗಬೇಕು. ನೋಡಿ ಇಲ್ಲಿ ಯಾವ ರೀತಿ ಆಗ್ತಾಯಿದೆ. ಈ ರೀತಿ ಆಗಿದೆ. ಈ ರೀತಿ ಆಗೋವರೆಗೂ ನಾವು ಇದನ್ನು ಹುರಿಬೇಕಾಗತ್ತೆ. ಈಗ ಇದರಲ್ಲಿ ನಾನು ಸ್ವಲ್ಪ ಅರಿಶಿಣವನ್ನು ಸೇರಿಸ್ತಾ ಇದ್ದೀನಿ. ಅರಿಶಿಣ ಸೇರಿಸಿ ಇದನ್ನು ನಾವು ಮಿಕ್ಸಿ ಜಾರ್ನಲ್ಲಿ ಹಾಕಿ ಇದು ಪೌಡ್ರ್ ಮಾಡ್ಕೋಬೇಕು ನೈಸಾಗಿ. ಈಗ ಇಲ್ಲಿ ಮಿಕ್ಸಿ ಜಾರ್ನಲ್ಲಿ ಎಲ್ಲ ಧನಿಯಾ ಕಾಳು ನಾನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದು ನೋಡಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈ ಪೌಡರ್ ಏನಿದೆಯಲ್ಲ ಇದನ್ನು ನಾವು ಸ್ವಲ್ಪ ಸಾನಿಸ್ಕೋಬೇಕಾಗತ್ತೆ. ಇವಾಗ ಇದೇ ರೀತಿ ಧನಿಯಾ ಪೌಡರ್ನ ಹೆಚ್ಚಿನ ಕ್ವಾಂಟಿಟಿಯಲ್ಲಿನೂ ಕೂಡ ನೀವು ಮಾಡಿ ಇಟ್ಕೋಬಹುದು. ಈಗ ಧನಿಯಾ ಪೌಡರ್ನ ಸಾನಿಸಿ ಏನು ಮೇಲುಗಡೆ ಉಳಿದಿರುತ್ತೆ ನೋಡಿ, ಅದನ್ನು ಮತ್ತೊಮ್ಮೆ ನಾವು ಮಿಕ್ಸಿ ಜಾರಿಗೆ ಹಾಕಿ ಇದು ಕೂಡ ಮತ್ತೊಮ್ಮೆ ಪೌಡ್ರ್ ಮಾಡ್ಕೋಬೇಕು. ಇವಾಗ ಈ ಪೌಡರ್ ಏನು ನಾವು ಸಣಿಸೋದು ಬೇಕಾಗಲ್ಲ, ಯಾಕೆಂದರೆ ಇದು ನೈಸಾಗಿ ಬಂದಿರುತ್ತೆ. ಈಗ ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ಟು ನಾವು ನಮಗೆ ಯಾವಾಗ ಬೇಕಾಗುತ್ತೆ ಆವಾಗ ನಾವು ಈ ಪೌಡರನ್ನು ಯೂಸ್ ಮಾಡಬಹುದು. ಹಾಗೆಯೇ ನಾವು ಫ್ರಿಜ್ ಹೊರಗಡೆನೂ ಕೂಡ ಇಟ್ಟು ಇದನ್ನು ವರ್ಷಗಟ್ಟಲೆ ಇಟ್ಟು ನಾವು ಇದನ್ನು ಯೂಸ್ ಮಾಡಬಹುದು. ಧನಿಯಾ ಪೌಡ್ರ್ ಇಲ್ಲಿ ರೆಡಿಯಾಗಿದೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು.